Hi, hello everyone. Welcome back to my YouTube channel. Actually, after so many months ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ ಬಿಕಾಸ್ ಕೆಲವು ಕಾರಣಗಳಿಂದ ವಿಡಿಯೋಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ರೀಸೆಂಟಾಗಿ ನಮ್ಮ ದೊಡ್ಡಮ್ಮ ಮನೆ ಗೃಹ ಪ್ರವೇಶ ಆಗಿತ್ತು. ಸೊ ವೈ ನಾಟ್ ವಿಡಿಯೋ ಮಾಡಬಾರ್ದು, ಮೆಮೊರಿ ಆಗಿರುತ್ತೆ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಚಿನ್ನಿ, ನಮ್ಮ ಅಪ್ಪ, ನನ್ನ ತಂಗಿ 4 ಜನನು ಕಾರಲ್ಲಿ ಮೈಸೂರಿಗೆ ಹೊರಟಿದ್ದೀವಿ. ಹಾಗೆ ಹೋಗ್ತಾ ಬ್ರೇಕ್ಫಾಸ್ಟ್ ಮುಗಿಸಿ ವಾಪಸ್ಸು ಹೊರಟ್ವಿ. ಸೊ ಮೈಸೂರಿಗೆ ರೀಚ್ ಆಗಿದ ತಕ್ಷಣ ನಮ್ಮ ಮಾಮ ಮನೆಗೆ ಹೋದ್ವಿ, ಅಂದರೆ ನಮ್ಮ ಮಮ್ಮಿ ಅಣ್ಣನ ಮನೆ. ಸೊ ಅಲ್ಲೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಮೇಲೆ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋದ್ವಿ. ದೊಡ್ಡಮ್ಮನ ಮನೆ ಹತ್ರ ಪೂಜೆ ಎಲ್ಲ ಇತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಮನೆ ನೋಡಿ ಹೀಗಿದೆ. ದಿಸ್ ಈಸ್ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಣ್ಣ, ನಮ್ಮ ವಿಕ್ಕಿ ಅಣ್ಣ ಡ್ರೀಮ್ ಹೌಸ್. ಸೊ ಮನೆ ಹೀಗಿದೆ. ಯಾರ್ಯಾರಿಗೆ ಫುಲ್ ಹೌಸ್ ವ್ಲಾಗ್ ಬೇಕು, ಮನೆ ವ್ಲಾಗ್ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಹೋಮ್ ವ್ಲಾಗ್ ಹಾಕ್ತೀನಿ ನಾನು. ನೋಡ್ತಾ ಇರ್ಬೋದು ನೀವು, ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಮ್ಮ ಅತ್ತೆ ಅಂತೂ ಫುಲ್ ಬ್ಯುಸಿ. ಸೊ ಫೋನಲ್ಲಿ ನಿಂತ್ರು ಮಾತಾಡ್ಸೋದು ಎಲ್ಲ. ಸೊ ಈ ಕಡೆ ಬಂದರೆ ಹೋಮಕ್ಕೆ ಗಣಪತಿ ಪೂಜೆಗೆ, ನವಗ್ರಹ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಅರ್ಚಕರು ಬಂದು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಣ್ಣಂಗೆ ಪೂಜೆನ ಹೇಗೆ ವಿಧಿವಿಧಾನಗಳಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಎಲ್ಲರೂ ಅಲ್ಲೇ ಹಾಗೆ ಕೂತ್ಕೊಂಡು ಪೂಜೆನ ಕೇಳ್ತಾ ಇದ್ವಿ. शांति सहस्रशीर्षा पुरुषः ब्रह्मणे परञ्ज्योतिषे सहस्रारोपण श्रीतमहासुदर्शनदेवताभ्यो नमः। सुदर्शनाय महादेवाय तन्नो रुद्रः प्रचोदयात्। ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे। ಪೂಜೆ ಎಲ್ಲ ಆದಮೇಲೆ ಹೋಮಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಸೊ ಹೋಮಕ್ಕೆ ಕುಂಡ ರೆಡಿ ಮಾಡೋಕ್ಕೆ ಮುಂಚೆ ಹೋಮಕ್ಕೆ ಕುಂಡ ಪೂಜೆ ಮಾಡಬೇಕಾಗಿತ್ತಲ್ಲ. ಸೊ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿ ಪೂಜೆ ಮಾಡ್ತಾಯಿದ್ರು. ಅದಾದಮೇಲೆ ಮುತ್ತೈದರೆಲ್ಲ ಸೇರಿ ಆರತಿ ಮಾಡಿದ್ರು ಹೋಮಕ್ಕೆ. ಹೋಮ ಮುಗಿಯೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತೇಳಿ ನಾನು ನನ್ನ ತಂಗಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಬಂದ್ವಿ. ಸ್ನ್ಯಾಕ್ಸ್ ಕೂಡ ರೆಡಿಯಾಗಿತ್ತು. ಸೀಸ್ವಾನ್ ರೋಲ್, ಮೆಣಸಿನ್ಕಾಯಿ ಬಜ್ಜಿ, ಕಾಫಿ, ಟೀ ಎಲ್ಲ ಕುಡಿದು ವಾಪಸ್ಸು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೋದ್ವಿ. ಅಲ್ಲಿ ಬಂದು ನೋಡಿದ್ರೆ ಹೋಮ ಎಲ್ಲ ಮುಗ್ದಿತ್ತು. ಹೋಮ ಮುಗ್ದು ಆಚೆ ಕಡೆ ಏನೋ ಪೂಜೆ ಮಾಡಿಸ್ತಾ ಇದ್ರು ಅರ್ಚಕರು. ನಮ್ಮ ಅಣ್ಣ ನೋಡಿ ಬೂದ್ಗುಂಬ್ಳಕಾಯಿ ಇಟ್ಕೊಂಡು ಮನೆಗೆ ದೃಷ್ಟಿ ತೆಗಿಯೋಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ನಮ್ಮ ದೊಡ್ಡಮ್ಮ ಏನೋ ಮಾಡ್ತಾ ಇದ್ದಾರೆ ಪೂಜೆ, ಅರ್ಚಕರು ಹೇಳ್ತಾ ಇದ್ದಾರೆ.
ಸೊ ಆ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ಮತ್ತೆ ಶಾಂತಿ ಹೋಮ ಇತ್ತು. ಮತ್ತೆ ದೊಡ್ಡಪ್ಪ ದೊಡ್ಡಮ್ಮ ಹೋಗಿ ಹೋಮದ ಕುಂಡದ ಹತ್ರ ಕುತ್ಕೊಂಡ್ರು. ಶಾಂತಿ ಹೋಮ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡಿದ್ರು. ಲಕ್ಷ್ಮೀ ಬಾರಮ್ಮ ಸೌ ಭಾಗ್ಯ ಸರ್ ಬಾಂಬೆಯವರು ಭಾಗ್ಯದರ್ಶಿ ಸೌ ಭಾಗ್ಯದರ್ಶಿ 500 ಭಾಗ್ಯದರ್ಶಿ ಬಾರಮ್ಮ ಎಲ್ಲ ಹಜಾರು ಹಂಗೆ ಒಂಚೂರು ಆ ಕಡೆ ಹೋಗ್ಬಿಟ್ಟು ಆ ಕಳಚಗಳು ಮಾಡಿ ಹಾಗೆ ತಿರುಗಿಬಿಡಿ ಎಲ್ಲ ತಿರುಗಿ ಪೂಜೆ ಎಲ್ಲ ಆದಮೇಲೆ ಟೈಮ್ ಆಗಿತ್ತು ಊಟ ಮಾಡೋದಕ್ಕೆ. ನಾನು ನನ್ನ ತಂಗಿ ಅಮ್ಮ ಅಪ್ಪ ಎಲ್ಲರೂ ಊಟ ಮಾಡೋದಕ್ಕೆ ಹೊರಟ್ವಿ. ಊಟ ಮಾಡಾದ್ಮೇಲೆ ವಾಪಸ್ಸು ನಾವು ನಮ್ಮ ಮಾಮನ ಮನೆಗೆ ಹೋದ್ವಿ ರೆಸ್ಟ್ ಮಾಡೋಣ ಅಂತ. ಮಲ್ಕೋಬೇಕಾಗಿತ್ತಲ್ಲ, ನೈಟ್ ಆಗಿ ಹೋಗ್ಬಿಟ್ಟಿತ್ತು 10-10:30 ಸಮಥಿಂಗ್. ಇನ್ನು ಪೂಜೆ ಏನೋ ನಡೀತಾ ಇತ್ತು. ನಮ್ಮ ಮಮ್ಮಿ ಮಾತ್ರ ಅಲ್ಲೇ ಉಳ್ಕೊಂಡಿದ್ರು ದೊಡ್ಡಮ್ಮ ಮನೆ ಹತ್ರ. ಸೊ ನಾವು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆ ಬರ್ತೀವಿ ಅಂತ ಹೋದ್ವಿ ಮಾಮನ ಮನೆಗೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಅರ್ಚಕರು. ಅಷ್ಟರಲ್ಲಿ ಅವ್ರು ರೆಡಿ ಮಾಡ್ಕೊತಾ ಇರಲಿ, ಹೊಟ್ಟೆಗೆ ಪೂಜೆ ಮಾಡ್ಕೊಳ್ಳೋಣ ಫಸ್ಟ್ ಅಂತೇಳಿ ನಾನು ನನ್ನ ತಂಗಿ ನಮ್ಮಪ್ಪ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಈ ಕಡೆ ಸೈಡ್ ಬರೋಷ್ಟರಲ್ಲಿ ನೋಡಿದ್ರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂದು ಫೋಟೋ ಸೆಷನ್ ನಡೀತಾ ಇತ್ತು. ನಮ್ಮ ದೊಡ್ಡಪ್ಪ ಅಂತೂ ಫುಲ್ ಶೈ, ನಾಚಿಕೆ ಪಾಪ, ಎಷ್ಟು ವರ್ಷ ಆಗೋಗ್ಬಿಟ್ಟಿದೆ ಎಲ್ಲ ಫೋಟೋ ಶೂಟ್ಸ್ ಮಾಡಿಸಿ. ಮತ್ತು ಸೊ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅರ್ಚಕರು ದೊಡ್ಡಪ್ಪ ದೊಡ್ಡಮ್ಮಂಗೆ ಸತ್ಯನಾರಾಯಣ ಪೂಜೆ ವಿಧಿ ವಿಧಾನಗಳು ಮತ್ತು ಅದ್ರ ಕತೆ ಮಹತ್ವಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಮ್ಮ ವಿಕ್ಕಿ ಅಣ್ಣ ಕೂಡ ಅಲ್ಲೇ ಇದ್ದ. ದೊಡ್ಡಪ್ಪ ದೊಡ್ಡಮ್ಮ ಮೇನ್ ದಂಪತಿಗಳು ಪೂಜೆ ಕೂತಿದ್ರು. दीपानान्तरे आत्मनिर्माणं मध्यम आत्मज्ञानान्तरे परिमलपुष्पाणि समर्पयामि रोक्ष्यामि शीर्ष्या ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗೀತು. ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಕೂಡ ತುಂಬ ಖುಷಿಯಾಗಿದ್ದರು. ಅದಾದಮೇಲೆ ನಮ್ಮದೊಂದು ಸಣ್ಣ ಫೋಟೋ ಸೆಷನ್ನು ಮೊಬೈಲಲ್ಲೇ ಫೋಟೋ ಸೆಷನ್ ಮುಗಿಸಿ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ವಾಪಸ್ ಬ್ಯಾಂಗ್ಳೂರಿಗೆ ನಾನು, ಚಿನ್ನಿ, ನಮ್ಮಪ್ಪ, ನನ್ನ ತಂಗಿ, ಬಿಕಾಸ್ 4 ಜನಕ್ಕೂ ನೆಕ್ಸ್ಟ್ ಡೇ ಕೆಲಸ ಇತ್ತು. ನಮ್ಮ ಮಮ್ಮಿ ಮಾತ್ರ ನಮ್ಮ ಅಕ್ಕನ ಮನೇಲಿ ಒಂದು 4 ದಿನ ಎಂಜಾಯ್ ಮಾಡ್ಕೊಂಬರ್ತೀನಿ ಅಂತ ಅಲ್ಲೇ ಇದ್ದರು. ವಿ ವರ್ ಲೈಕ್ ಓಕೆ ಎಂಜಾಯ್ ಮಾಡು ಅಂತೇಳಿ ನಾವು 4 ಜನ ವಾಪಸ್ ಹೊರಟ್ವಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.